ನಮಸ್ಕಾರ. ಒಂದು ಮರಿಕುಟುಕ ನೀವು ನೋಡಿರ್ಬೇಕು. ಅದರ ಕೊಕ್ಕು ಬಹಳ ಜೋರಾಗಿರುತ್ತೆ, ಅದು ತನ್ನ ಮರವನ್ನು ಕುಟ್ಟಿ ಕುಟ್ಟಿ ಅದು ಯಾವನ್ನು ಮೇವು. ಒಂದು ದಿವಸ ಅದು ತನ್ನ ದೇವರನ್ನು ಕೇಳಿ, ದೇವರೇ ನೀನು ಯಾಕೆ ನನಗೆ ಇಷ್ಟು ಗಟ್ಟಿಯಾದಂತಹ ಕೊಕ್ಕನ್ನು ಕೊಟ್ಬಿಟ್ಟು, ಆ ಕೊಕ್ಕಿನಿಂದಾಗಿ ನನಗೆ ಸಣ್ಣ ಪುಟ್ಟ ಭೂಮಿಯ ಮೇಲಿನ ಸಣ್ಣ ಪುಟ್ಟ ಜೀವಿಗಳನ್ನ ಹಿಡಿದು ತಿನ್ನಲು ಸಾಧ್ಯವಾಗ್ತಾ ಇಲ್ಲ. ನನಗೂ ಸಣ್ಣದಾಗಿರ್ಬೋದಾಯ್ತಲ್ಲ, ಬೇರೆ ಎಷ್ಟೋ ಹಕ್ಕಿಗಳಿಗೆ ಎಲ್ಲವೂ ಬೇರೆ ಬೇರೆ ರೀತಿಯೆಲ್ಲ ಕೊಕ್ಕು ಕೊಟ್ಟಿದ್ಯಲ್ಲ. ಆವಾಗ ಹೇಳ್ತು, ನೀನು ಮರವನ್ನ ಕೊರೆದು ಅದರಲ್ಲಿರುವ ಸಣ್ಣ ಸಣ್ಣ ಕೀಟಗಳನ್ನ ತಿನ್ನಬೇಕು ಹೊರತು ನೀನು ನೆಲದಲ್ಲಿರುವಂತಹ ತಿನ್ನಬಾರದೆಂದು ಅದಕ್ಕೆ ನಿನಗೆ ಗಟ್ಟಿಯಾದಂತಹ, ಎಲ್ಲರಿಗಿಂತ ಗಟ್ಟಿಯಾದಂತಹ ಸುಖವಾಗಿ ಜೀವನ ಮಾಡಲು ನಿನಗೆ ಬೇಕಾಗಿದ್ದನ್ನು ಕೊಟ್ಟಿರುತ್ತಾರೆ ಅಂತ ದೇವರು ಹೇಳಿ. ಇದನ್ನು ನೋಡಿದ ಒಂದು ಗಿಣಿಗೆ ಹೇಳ್ತು, ಅಲ್ಲ ನೀನು ಎಲ್ಲರಿಗೂ ಕೊಕ್ಕು ಕೊಟ್ಟಿದ್ದೀಯ, ನನಗೆ ನೋಡು ತುದಿಯಲ್ಲಿ ಡೊಂಕಾಗಿರುವಂತಹ ಕೊಕ್ಕನ್ನು ಕೊಟ್ಟಿದ್ಯಲ್ಲ, ಅದಕ್ಕೆ ನಾನೇನ್ ಮಾಡ್ಲಿ ನೋಡು, ನನ್ಗಾದ್ರೂ ಎಲ್ಲ ನೇರವಾದಂತಹ ಒಂದು ಕೊಕ್ಕನ್ನು ಕೊಡಬಾರ್ದಿತ್ತ ಅಂತ ಕೇಳಿ. ನೀನು ಬೇರೆ ಜೀವಿಗಳ ಹಾಗೆ ಕೀಟಗಳನ್ನ ಅಥವಾ ಇದನ್ನ ತಿನ್ನಬಾರದು, ನೀನು ಕಾಳುಗಳನ್ನ ಅಥವಾ ಹಣ್ಣುಗಳನ್ನ ತಿನ್ನಬೇಕು. ಅದಕ್ಕೆ ಅಲಂಕಾರವಾಗಿರುವಂತೆ ಅದಕ್ಕೆ ಬೇಕಾದಂತಹ ಕೊಕ್ಕನ್ನ ಕೊಟ್ಟಿರುವುದು. ಅಲ್ಲ, ಒಂದು ಕೋಗಿಲೆ ಹೇಳ್ತು, ಅಲ್ಲ ಎಲ್ಲರಿಗೂ ಅಂತ ಕೊಟ್ಟಿದ್ದೆ, ನನಗೆ ನೋಡಿದ್ರೆ ನೀಳವಾದಂತಹ ಕೊಕ್ಕನ್ನು ಕೊಟ್ಟಿದ್ಯಾ, ಅದು ನಾನು ನನ್ನನ್ನು ಎಲ್ಲ ನೋಡಿ ಗೇಲಿ ಮಾಡ್ತಾರೆ, ನಿಂದೇನು ನೆಟ್ಟಿಗಿದೆ ಕೋಲ್, ಹೀಗಿದೆ ಹಾಗಿದೆ ಅಂತ. ಹಾಗಾದ್ರೆ ನೀನೊಮ್ಮೆ ನಿನ್ನ ಬಣ್ಣ ನೋಡು, ಕಪ್ಪು ಬಣ್ಣ ನನಗೆ ಕೊಟ್ಟಿರೋದು ಅಂತ ಹೇಳಿದಾಗ ಅದು ಹೇಳ್ತು, ಬಣ್ಣ ಇದೆಯಾ ನಿನಗೆ? ಕಪ್ಪು ಬಣ್ಣದಲ್ಲಿ ಆಕಾಶವನ್ನ ಯಾರು ನೋಡಲ್ಲ, ಅದು ಬಿಳಿ ಬಣ್ಣವನ್ನೇ ಯಾರು ನೋಡ್ತಾರೋ, ಆದ್ರೆ ಆ ಬಿಳಿ ಬಣ್ಣದಲ್ಲಿ ನನ್ನನ್ನು ಯಾರು ನೋಡಕ್ಕಾಗೋದಿಲ್ಲ, ಯಾಕಂದ್ರೆ ನಂದು ಕಪ್ಪು ಬಣ್ಣ, ಅದರಿಂದ ಯಾರು ನನ್ನ ಗಮನಿಸೋದಿಲ್ಲ. ಆಗ ದೇವರು ಹೇಳ್ತು, ನಿನ್ನ ಕಂಠವನ್ನು ಕೇಳು, ನಿನ್ನ ಕಂಠ ಎಷ್ಟು ಚೆನ್ನಾಗಿದೆ, ಆ ಕಂಠದಲ್ಲಿ ನೀನು ಹಾಡಿದಾಗ ಎಷ್ಟು ಚೆನ್ನಾಗಿದೆ ನೋಡು, ಯಾರಿಗೂ ಅಂತ ಕಂಠ ಇಲ್ಲ ಅಂತ. ಅಂದ್ರೆ ನೀನು ಆಡುವಂತ ಒಂದು ಜೀವಿಯಾಗಿ ನೀನು ಕೋಗಿಲೆ, ಅದಕ್ಕೆ ನೀನು ಜನಪ್ರಿಯವಾಗಿ. ಹದ್ದಿನಂತ ಹದ್ದು ನೋಡಿದ್ರಲ್ಲ ಹೇಗಿರುತ್ತೆ ನೋಡಿ, ಅದರದ್ದು ಎಷ್ಟು ಸೂಕ್ಷ್ಮವಾದ ಕಣ್ಣನ್ನು ಕೊಟ್ಟಿರುವೆ, ಅದು ನೋಡು, ನನಗೆಲ್ಲ ಅಂತ ಕಣ್ಣಿಲ್ಲ, ನಾವು ಮೇಲಿಂದ ಹಾರಿ ಬಿಟ್ಟು ತಗೋಬೇಕಲ್ಲ ಅಂತ ಹದ್ದು ಕೇಳ್ತು. ನೀನು ಅಂತಹ ಕಣ್ಣನ್ನು ಕೊಟ್ಟಿರುವುದರಿಂದ ನಿನಗೆ ಎಲ್ಲಾ ಜೀವಿಗಳು ನಿನ್ನನ್ನು ರಾಜ ಅಂತ ಹೇಳಿ ನಿನ್ನನ್ನು ಭಯಪಡ್ತಾರೆ, ನಿನ್ನನ್ನು ನೋಡಿದ್ರೆ ಭಯಪಡ್ತಾರೆ ನೋಡು, ಅದು ನಿನಗೆ ಕೊಟ್ಟಿರೋದು. ಹೀಗೆ ಪ್ರತಿಯೊಬ್ಬರಿಗೂ ತನ್ನದೇ ಆದಂತಹ ಶಕ್ತಿ ಇರುತ್ತೆ, ಆ ಶಕ್ತಿಯನ್ನ ನಾವು ಬಳಸ್ಕೊಳ್ಳಬೇಕೇ ಹೊರತು ಬೇರೆಯವರ ಶಕ್ತಿ ಕಂಡು ಹೊಟ್ಟೆ ಹೊರೆಯೋದಲ್ಲ ನಾವು ಮಾಡಬೇಕಾಗಿದ್ದು. ಪ್ರತಿಯೊಬ್ಬರಿಗೂ ಅವರದೇ ಆದ ಒಂದು ಶಕ್ತಿ ಇರುತ್ತೆ, ಆ ಶಕ್ತಿ ಯಾಕೆ ಕೊಟ್ಟಿದ್ದಾರೆ, ಅದನ್ನು ಯಾವ ರೀತಿ ಬಳಸ್ಕೋಬೇಕು, ಅದನ್ನು ಬಳಸಿ ಯಾವ ರೀತಿ ನಾವು ಉತ್ತಮ ವ್ಯಕ್ತಿಗಳಾಗಬೇಕು ಎಂಬುದನ್ನು ತಿಳಿದುಕೊಂಡಾಗ ನಾವು ಪ್ರತಿಯೊಬ್ಬರಲ್ಲೂ ಇರುವಂತಹ ಪ್ರತಿಭೆ ಹೊರಗೆ ಬರುತ್ತದೆ. ಆ ರೀತಿ ನಾವು ಸಾಧನೆ ಮಾಡುವುದು. ಬೇರೆಯವರು ಏನೋ ಸಾಧನೆ ಮಾಡಿದ್ದಾರೆ, ಅವರಿಗೆ ನನಗಿಲ್ಲಲ್ಲ ಎಂಬ ಕೊರಗುವುದು ಯಾವತ್ತೂ ನಿಮ್ಮ ಬೆಳವಣಿಗೆ ಅದು ಒಳ್ಳೆಯದಲ್ಲ ಎಂಬುದನ್ನ ಈ ಕಥೆಯಿಂದ ನಮಗೆ ಗೊತ್ತಾಗುತ್ತೆ. ಈಗ ನೋಡಿ, ಯಾವುದೇ ಒಂದು ಹಕ್ಕಿಗೆ ಆ ಕೊಕ್ಕಿದೆ, ಆ ಕೊಕ್ಕಿನಿಂದ ಆಗುವಂತ ಉಪಯೋಗ ಏನು, ಅದನ್ನು ಬಳಸ್ಕೋಬೇಕು ನಾವು ಹೊರತು ಬೇರೆಯವರಿಗಿದೆ ನನಗೆ ಹಾಕಿಲ್ಲ ಎಂಬುದು ನಾವು ಯಾವತ್ತೂ ಅಸೂಯೆ ಪಡಬಾರದು ಎಂಬುದು ಈ ಕಥೆಯ ಸಾರಾಂಶ.